ಶೈಲಿಯಲ್ಲಿ ಪ್ರೇಮಿಗಳು ಕಾರಿನಲ್ಲಿ ಪರಸ್ಪರ ಹಾರ ಬದಲಾಯಿಸಿಕೊಳ್ಳುವ ಮೂಲಕ ಮದುವೆ ಆಗಿದ್ದಾರೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಶಿವಪ್ರಸಾದ್ ಮತ್ತು ಕೊಪ್ಪಳ ಮೂಲದ ಯುವತಿ ಅಮೃತ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಯುವಕ ಕೆಳಜಾತಿಗೆ ಸೇರಿದ್ದಾನೆ ಅನ್ನೋ ಕಾರಣಕ್ಕೆ ಪೋಷಕರು ಮಗಳ ಪ್ರೇಮ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ಯುವ ಪ್ರೇಮಿಗಳು ಸಿನಿಮಾ ಶೈಲಿಯಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಟ ಯಶ್ ಅಭಿನಯದ ಸೂಪರ್ ಹಿಟ್ ಕಿರಾತಕ ಸಿನಿಮಾವನ್ನ ಬಹುತೇಕರು ನೋಡಿರ್ತಾರೆ. ಸಿನಿಮಾ ಕೊನೆಯಲ್ಲಿ ನಟ ಯಶ್ ತನ್ನ ಪ್ರೇಯಸಿಯನ್ನ ಕಾರಿನಲ್ಲಿ ಕರೆದೊಯ್ದು ದೇವಸ್ಥಾನದ ಮುಂದೆ ನಿಲ್ಲಿಸಿ ಕಾರಿನ ಒಳಗಡೆಯೇ ತನ್ನ ಪ್ರೇಯಸಿಗೆ ತಾಳಿ ಕಟ್ಟೋ ದೃಶ್ಯ ಇದೆ. ಅದೇ ಮಾದರಿಯಲ್ಲಿ ಬಳ್ಳಾರಿಯಲ್ಲೊಂದು ಘಟನೆ ನಡೆದಿದೆ. ಹೌದು, ಶಿವಪ್ರಸಾದ್ ಹಾಗೂ ಅಮೃತ ಪ್ರೇಮಿಗಳು ಮನೆಯವರ ವಿರೋಧದ ನಡುವೆ ಓಡಿ ಹೋಗಿದ್ರು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಗರದಲ್ಲಿ ಕಾರಿನಲ್ಲಿಯೇ ಹಾರ ಬದಲಾಯಿಸಿಕೊಂಡು ಈ ಜೋಡಿ ವಿವಾಹವಾಗಿದ್ದಾರೆ. ಬಳಿಕ ತೆಕ್ಕಲಕೋಟೆ ಠಾಣೆಗೆ ಬಂದು ರಿಜಿಸ್ಟರ್ ಮದುವೆ ಮಾಡಿಸಿ ಅಂತ ಪೊಲೀಸರ ಬಳಿ ಕೇಳಿಕೊಂಡಿದ್ದಾರೆ. ಆಗ ಪೊಲೀಸರು ಈಗ ಸಮಯ ಮಧ್ಯರಾತ್ರಿ 12 ಗಂಟೆಯಾಗಿದೆ, ಬೆಳಗ್ಗೆ ನೋಡೋಣ ಅಂತ ಹೇಳಿ ಯುವತಿ ಅಮೃತಾಳನ್ನ ಬಳ್ಳಾರಿ ಶಾಂತಿಧಾಮ ಸಾಂತ್ವನ ಕೇಂದ್ರದಲ್ಲಿ ಬಿಟ್ಟಿದ್ದಾರೆ. ಈ ವಿಚಾರವನ್ನ ತಿಳಿದ ಅಮೃತ ಪೋಷಕರು ಶಾಂತಿಧಾಮ ಸಾಂತ್ವನ ಕೇಂದ್ರಕ್ಕೆ ಬಂದು ಆಕೆಯ ಮನವೊಲಿಸಲು ಮುಂದಾಗಿದ್ದಾರೆ. ಶಿವಪ್ರಸಾದ ಸರ್, ಪ್ರೀತಿ ಅವರಿಗೆ ಅಮೃತ ನಮ್ಮ ಶಿವಪ್ರಸಾದ ಇಬ್ಬರು ಸೇರಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಾರ ಸರ್. ನಮ್ಮ ಮಗನ ಒಂದೇ ತಪ್ಪಿಲ್ಲ, ನಮ್ಮ ಮಗನ ಪ್ರಾಣಕ್ಕೆ ಗಂಡ ಐತೆ ಸರ್. ನಾವು ಊಟ ನೀರೆಲ್ಲ ಬಿಟ್ಟು ಕುಂತೀವಿ ಸರ್. ನಮ್ಮ ಮಗನಿಗೆ ಏನೇನು ಆಗ್ಬಿಡ್ತಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಸಹಾಯ ಮಾಡಿ ನನ್ನ ಮಗನ ಪ್ರಾಣ ಉಳಿಸ್ರಿ ಸರ್. ನನ್ನ ಮಗನಿಗೋಸ್ಕರ ಹುಡುಗಿನ ಮನೆಗೆ ಕರ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ಸರ್. ದಯವಿಟ್ಟು ಇದಕ್ಕೆ ಸಹಕಾರ ಮಾಡಿರಿ ಸರ್, ನಿಮಗೆ ಪುಣ್ಯ ಬರಲಿ. ನನ್ನ ಮಗನ ಪ್ರಾಣಕ್ಕೆ ಭಾಳ ಅಪಾಯ ಐತೆ ಸರ್. ನಾವಿಲ್ಲಿ ಊಟ ನೀರು ಬಿಟ್ಟು ಕುಂತೀವಿ ಸರ್, ನಮ್ಮ ಕೈಲಾಗಲ್ಲ ಸರ್, ಅದಕ್ಕೆ ಕುಂತು ಬಿಟ್ಟಿವಿ ಸರ್. ಇಲ್ಲಿ ದಯವಿಟ್ಟು ನೀವು ಸಹಾಯ ಮಾಡ್ಬೇಕು ಸರ್ ಎಲ್ಲರೂ. ನನ್ನ ಮಗನ ಪ್ರಾಣ ಉಳಿಸ್ಕೊಡ್ರಿ ಸರ್, ನನ್ನ ಮಗನ ಪ್ರಾಣ ಉಳಿಸ್ಕೊಡ್ರಿ ಸರ್. ನನ್ನ ಮಗನ ಪ್ರಾಣ ಉಳಿಸ್ಕೊಡ್ರಿ ಸರ್, ನನ್ನ ಮಗನ ಪ್ರಾಣ ಉಳಿಸ್ಕೊಡ್ರಿ. ನನ್ನ ಮಗನಿಗೋಸ್ಕರ ಹುಡುಗಿನೇ ನಾನು ಕರ್ಕೊಂತೀನಿ ಸರ್, ದಯವಿಟ್ಟು ಸರ್. ಪೋಷಕರು ಅಮೃತಾಳಿಗೆ ನಿನಗೆ ನಾವು ಬೇಕು ಅಥವಾ ನಿನ್ನ ಪ್ರಿಯತಮ ಶಿವಪ್ರಸಾದ್ ಬೇಕು ಅಂತ ಕೇಳಿದ್ರು. ಆಗ ಅಮೃತ ನೀವೇ ಬೇಕು ಅಂತ ಪೋಷಕರ ಜೊತೆ ಹೊರಡಲು ಸಿದ್ಧವಾದ್ರು. ಇಷ್ಟರಲ್ಲಿ ಪ್ರಿಯತಮ ಶಿವಪ್ರಸಾದ್ ಮತ್ತು ಆತನ ಪೋಷಕರು ಕೂಡ ಶಾಂತಿಧಾಮಕ್ಕೆ ಬಂದಿದ್ದಾರೆ. ಆಗ ಅಮೃತ ನನಗೆ ಶಿವಪ್ರಸಾದ್ ಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ. ಅಮೃತಾಳ ದ್ವಂದ್ವ ಹೇಳಿಕೆಯಿಂದ ಸಾಂತ್ವನ ಕೇಂದ್ರದ ಬಳಿ ಕೆಲ ಹೊತ್ತು ಡ್ರಾಮಾ ಸೃಷ್ಟಿಯಾಗಿದೆ. ಆಗ ಪೋಷಕರು ಅಮೃತಾಳನ್ನ ಬಲವಂತವಾಗಿ ಕರೆದೊಯ್ಯಲು ಯತ್ನಿಸಿದ್ದಾರೆ. ಈ ವೇಳೆ ಶಿವಪ್ರಸಾದ್ ಮತ್ತು ಅಮೃತ ಪೋಷಕರ ನಡುವೆ ಕೆಲ ಕಾಲ ವಾಗ್ವಾದ, ಗಲಾಟೆ ನಡೆಯಿತು. ನಮ್ಮ ಶಿವಪ್ರಸಾದ್ ಅಪ್ಪ ಸರ್, ಆ ಹುಡುಗಿ ಸಾಯ್ದಿನ ಅಂದಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಾನ ಸರ್. ನಮ್ಮ ಹುಡುಗರಿಗೇನೆ ಆಗುತ್ತಾಗಲಾರಂಗ ಇದಾಗಲಾರಂಗ ನೀವೇ ಕಾಪಾಡಿಕೊಡ್ಬೇಕು ಸರ್, ಕಾಪಾಡಿಕೊಡ್ಬೇಕು ಸರ್. ಇವತ್ತಿಗೆ 8-9 ದಿವಸ ಆಯ್ತು ಸರ್, ನಾವು ಮನೆ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಅವನು ಊಟ ಮಾಡಿದಾಗ ತಿರುಗಾಕತ್ತಾನ ಸರ್. ನೀವು ಹೆಂಗನ ನಮ್ಮ ಕಡೆ ನಾಯಿ ತೋರಿಸಿದೆ ಸರ್, ಹೆಂಗನ ನಮ್ಮ ಹುಡುಗನ ಹೆಂಗನ ಕಾಪಾಡ್ಬೇಕು ಸರ್, ಕಾಪಾಡಿ ನೀವು ಹೆಂಗನ ಕಾಪಾಡಿ ಕೊಡ್ಬೇಕು ಸರ್. ಅವಾಗ ಒಂದು ಮಗನ ಕಳ್ಕೊಂಬಿಟ್ಟಿವಿ, ವಂಶಿಂಬ ಹುಡುಗನ ಕಳ್ಕೊಂಬಿಟ್ಟಿವಿ. ಈ ಹುಡುಗನ ಹೆಂಗನ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಸೇಫ್ ಮಾಡಿ ಕೊಡ್ಬೇಕು ಸರ್. ಕೊನೆಗೂ ಅಮೃತಾಳನ್ನ ಕಾರಿನಲ್ಲಿ ಕೂರಿಸಿಕೊಂಡು ಪೋಷಕರು ಕರೆದುಕೊಂಡು ಹೋಗಲು ಮುಂದಾದ್ರು. ಆಗ ಶಿವಪ್ರಸಾದ್ ಕಾರನ್ನ ಅಡ್ಡಗಟ್ಟಿದ್ದಾನೆ. ಈ ವಿಚಾರ ತಿಳಿತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಪೊಲೀಸರ ಎದುರು ಶಿವಪ್ರಸಾದ್ ನನಗೆ ಹೆಂಡತಿ ಬೇಕು ಮತ್ತು ರಕ್ಷಣೆ ನೀಡುವಂತೆ ಪಟ್ಟು ಹಿಡಿದು ಕುಳಿತಿದ್ದ. ಈ ಸಂಬಂಧ ಶಿವಪ್ರಸಾದ್ ರಾತ್ರಿ ಇಡೀ ಸಾಂತ್ವನ ಕೇಂದ್ರದ ಬಳಿಯೇ ಕುಳಿತಿದ್ದ. ಕೊನೆಗೆ ಅಮೃತ ಪೋಷಕರು ಆಕೆಯನ್ನ ಶಿವಪ್ರಸಾದ್ ಬಳಿ ಬಿಟ್ಟು ಹೋಗಿದ್ದಾರೆ. ವೀರೇಶ್ ನಾಯಿಕಾಯಲ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.